ಕೋವಿಡ್ ಔಷಧಿ ಕೊಟ್ಟು ಎಲ್ಲರೂ ರಕ್ಷಣೆ ಮಾಡೋದು. ಇದು ಸೊಲ್ಯೂಷನ್ ನಿಮ್ಗಾಗೋದು ಅನ್ಸಲ್ಲ. ನಿರಂತರವಾಗಿ ಪ್ರಧಾನಿ ಆದಮೇಲೆ ಎಲ್ಲಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಆಕಳಿಸಿದ್ ನೋಡಿದ್ರೆ ಆಪರೇಷನ್ ಸಿಂಧೂರಿನ ಇನ್ನೊಂದು ಭಾಗಕ್ಕೆ ಹೋಗ್ತಾರೆ, ಅದು ಆತ್ಮನಿರ್ಭರ ಭಾರತ ಹೇಗೆ ಅಂತ ಹೇಳ್ತಾರೆ. ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಮೋದಿಯವರು ತಂದಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ವಿಷಯ ಗೊತ್ತಿಲ್ಲ. ಕಣ್ಣಿಂದ ನೋಡ್ತಾ ಇದ್ದದ್ದು ಮೈಸೂರು ಬೆಂಗಳೂರು ಹೆದ್ದಾರಿ ಒಂದು ವಾರದಲ್ಲಿ ಕನಿಷ್ಠ ಅಂದರೆ ಒಂದು 10-15 ಆಕ್ಸಿಡೆಂಟ್ ಆಗವು. ಆ ರಸ್ತೆಯಲ್ಲಿ ಮಧ್ಯ ಬೆಂಗಳೂರು ಆಯ್ದು ನಾವು ಕೊನೆಯಿಂದ ತಲುಪೋದ್ರೊಳಗೆ ಸಾಕಬೇಕಾಗ್ತಿತ್ತು. ಅಂತ ಮೈಸೂರು ಬೆಂಗಳೂರಿಗೆ ಹೋಗೋರಿಗೆ 1.5 ಗಂಟೆ ಒಳಗೆ ಮೈಸೂರು ತಲುಪ್ತಕ್ಕಂಥ ವ್ಯವಸ್ಥೆ ಆಯ್ತಲ್ಲ, ಅದು ನಮಗೆ ಅದು ತಪ್ಪ. ಎಂಥದ್ದು ನೀವು ಲೈಟಾಗಿ ತಗೋಬೇಡಿ. ಎಷ್ಟು ಕಷ್ಟ ಇತ್ತು ಅಂತ ನಾವು ಅನುಭವಿಸ್ತಾ ಇದ್ದೀವಿ. ನನಗೆ 78 ವರ್ಷ, ನಮಗೆ ಕಣ್ಣಲ್ಲಿ ನೀರು ಬರೋದು. ಒಪ್ಕೊಳ್ಳೋಣ, ಒಳ್ಳೆಯವನ್ನ ಕೆಟ್ಟವರನ್ನ ಅವ್ರ ಗಮನಕ್ಕೆ ತರೋಣ. ಎರಡನೇದಾಗಿ ಸ್ನೇಹಿತರೆ, ಕೋವಿಡ್ ಬಂದಾಗ 145 ಕೋಟಿ ಜನಗಳನ್ನು ತಡೆದ್ರಲ್ಲಿ ಏನು ನಿಮಗೆ ಅರ್ಥ ಆಗುತ್ತಾ? ಅಷ್ಟು ತಟ್ಟೆಗಳಲ್ಲಿ ಒಬ್ರಿಗೂ ಹಸಿವಿಲ್ದಂಗೆ ಇದು ಮಾಡಿದ್ರು. ಆ ಕೋವಿಡ್ ಔಷಧಿ ಕೊಟ್ಟು ಎಲ್ಲರನ್ನೂ ರಕ್ಷಣೆ ಮಾಡಿದ್ರು. ಇದು ಸಣ್ಣ ವಿಷಯ ಅಂತ ನಿಮ್ಗಾಗ್ಬೋದು, ನನಗನ್ಸಲ್ಲ. ಇಡೀ ಪ್ರಪಂಚಕ್ಕೆ ಯಾರು ಬಡ ದೇಶ ಇದ್ದೋ, ನಾವು ಇಷ್ಟೊಂದು ಅಂಥ ಶ್ರೀಮಂತ ದೇಶ ಅಲ್ಲ, ಅವ್ರನ್ನೆಲ್ಲನ್ನು ಸಾಲ್ವ್ ಮಾಡಿ ಅವ್ರಿಗೆಲ್ಲ ಕೋವಿಡ್ ಔಷಧಿ ಕೊಟ್ಟು ಉಳಿಸ್ಕೊಂಡ್ರಲ್ಲ, ಇದು ತಪ್ಪ. 18 ಗಂಟೆಗಳ ಕಾಲ ಮಿನಿಮಮ್ ಕೆಲಸವನ್ನು ಮಾಡ್ತಕ್ಕಂಥ ದರ್ದು ಏನು ಬೇಕಾಗಿದೆ ಮೋದಿಜಿಯವರಿಗೆ? ಏನವ್ರ ಕುಟುಂಬ ಐತಾ? ಅವ್ರ ಮಕ್ಕಳನ್ನೇನಾದರೂ ಮುಂದೆ ಪ್ರಧಾನಿ ಮಾಡಬೇಕಾ? ಆಸ್ತಿ ಮಾಡಬೇಕಾ? ಏನಿದೆ ಅವ್ರದ್ದು? ಯಾರಿಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ? ವಿರೋಧ ಪಕ್ಷದವರು ಕೂಡ ಯೋಚನೆ ಮಾಡಬೇಕು. ಇವತ್ತು ನಾವಿಲ್ಲಿ ಕುಂತಿರೋರೆಲ್ಲ ಕೂಡ ಒಂದೊಂದು ಸ್ವಾರ್ಥ ಇರ್ತದೆ. ನಾನು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಇನ್ನೇನು ಆಸ್ತಿ ಮಾಡಬೇಕು, ರಾಜಕೀಯವನ್ನು ಉಪಯೋಗಿಸ್ಕೊಂಡು ನನ್ನ ವ್ಯವಹಾರ ಜಾಸ್ತಿ ಮಾಡಬೇಕು. ಮೋದಿಯವ್ರಿಗೆ ಏನೈತೆ ಆ ಥರದ್ದು? ಎಲ್ಲವನ್ನೂ ತ್ಯಾಗ ಮಾಡಿ ಇಡೀ ದೇಶಕ್ಕಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋದು ಇನ್ಯಾರ ಬಗ್ಗೆ ಮಾತಾಡ್ಬೇಕು ನಾವು? ಮುಖ್ಯಮಂತ್ರಿ ಆಗಿದ್ದಾಗ ಹೆಂಗೋನು ಗೊತ್ತಿಲ್ಲ ನಮಗೆ, ಆಗಲೂ ಹಾಗೆ ಮಾಡೋರೆ. 12 ವರ್ಷ ನಿರಂತರವಾಗಿ ಪ್ರಧಾನಿ ಆದಮೇಲೆ ಎಲ್ಲಾದರೂ ಒಂದು ಕಾರ್ಯಕ್ರಮದಲ್ಲಿ ಆಕಳಿಸಿದ್ದು ನೋಡಿದ್ದೀರಾ ನೀವು? ಕಣ್ಣು ಮುಚ್ಚಿದ್ದು ನೋಡಿದ್ದೀರಾ? ಒಂದು ದಿನ ನನಗೆ ನೆಗಡಿ ಬಂತು, ಜ್ವರ ಬಂತು ಅಂತೇಳಿ ಒಂದೇ ಒಂದು ದಿನ ರೆಸ್ಟ್ ತಗೊಂಡ್ರು ಅಂತಕ್ಕಂಥ ಸನ್ನಿವೇಶ ಏನಾದರೂ ನರೇಂದ್ರ ಮೋದಿ ಅವರು ನೋಡಿದ್ದೀರಾ ನೀವು? ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದವರು? ರಾಮನಲ್ಲೂ ದೋಷವನ್ನು ಕಂಡುಹಿಡಿತಕ್ಕಂಥ ಜನ ನಾವು, ನಮ್ಮಲ್ಲಿ ಅವರೇ. ಕೃಷ್ಣನಲ್ಲೂ ದೋಷವನ್ನು ಕಂಡುಹಿಡಿತಕ್ಕಂಥ ಜನ ಅವರೇ. ಚಂದ್ರನಲ್ಲೂ ಕೂಡ ಕಲೆ ನೋಡ್ತಾರೆ. ಶುಭ್ರವಾದಂಥ ಬಿಳಿ ವಸ್ತು ಮೇಲೆ ಸಣ್ಣ ಕಲೆ ಇದ್ದರೆ ಅದನ್ನೇ ಹುಡುಕ್ತಾರೆ, ಇನ್ನು ಬಿಳಿದನ್ನು ಹೇಳೋದೇ ಇಲ್ಲ. ಇಂಥ ಜನ ಇರಬೇಕಾದಾಗ ಮೋದಿಯವರನ್ನು ತೆಗಳ್ತಕ್ಕಂಥ ಜನನೂ ಇದ್ದಾರೆ. ಪುಸ್ತಕವನ್ನು ತಿಂತಕ್ಕಂಥ ಜಿರಳೆಗಳು ಅವೆ, ಕಾಯಿಲೆಯನ್ನು ನಡ್ತಕ್ಕಂಥ ಯಜ್ಞಗಳೂ ಇದೆ. ಇವೆಲ್ಲವನ್ನ ಮೀರಿ ನಿಂತ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿ ಅಂತವ್ರನ್ನೇನಾದರೂ ನಾವು ಕಳ್ಕೊಂಡ್ರೆ ನಷ್ಟ ಮೋದಿಜಿಯವ್ರಿಗಲ್ಲ, ದೇಶಕ್ಕೆ ನಷ್ಟ ಆಗ್ತದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬರೀ ಅವರು ಆಪರೇಷನ್ ಸಿಂಧೂರ್ನ ಬರೆದಿಲ್ಲ. ಆಪರೇಷನ್ ಸಿಂಧೂರಿನ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಅಲ್ಲಿ ಬಾಲಾಕೋಟ್ನಲ್ಲಿ ಅಟ್ಯಾಕ್ ಆದಾಗ, ತದನಂತರದಲ್ಲಾದಂಥ ಘಟನೆಗಳನ್ನು ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಆಪರೇಷನ್ ಸಿಂಧೂರಿನ ಇನ್ನೊಂದು ಭಾಗಕ್ಕೆ ಹೋಗ್ತಾರೆ, ಅದು ಆತ್ಮನಿರ್ಭರ ಭಾರತ ಹೇಗೆ ಅಂತ ಹೇಳ್ತಾರೆ. 2047ಕ್ಕೆ ಭಾರತವನ್ನು ಆತ್ಮನಿರ್ಭರ ಮಾಡ್ತಾ ಅಮೃತ ಕಾಲದಲ್ಲಿ ನಾವಿದ್ದೀವಿ ಅನ್ನೋಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಆಗಬೇಕು ಅಂತಂದ್ರೆ ಏನೇನು ಮಿಸೈಲ್ ಇಟ್ಕೊಂಡಿದ್ದಾರೆ? ಆಕಾಶ್ ಮಿಸೈಲ್ ಇದೆ, ಬ್ರಹ್ಮೋಸ್ ಉಲ್ಲೇಖ ಆಗಿದೆ, ಬ್ರಹ್ಮೋಸ್ ಇದೆ. ಹಾಗೇನೆ S-400ನ ಇಂಪೋರ್ಟ್ ಮಾಡಿರ್ಬೋದು ರಷ್ಯಾದ ಕೊಲಾಬ್ರೇಷನ್ ಅಲ್ಲಿ, ಆದರೆ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಚಿನೂಕ್ ಅಪಾಚೆ ಬಂದಿದೆ, ಅದ್ರ ಬಗ್ಗೆ ಉಲ್ಲೇಖಗಳಿವೆ. ಹಾಗೇನೆ ಇನ್ನಿತರ ರಡಾರ್ ಸಿಸ್ಟಮ್ DRDO ಡೆವಲಪ್ ಮಾಡಿರೋದು, ಇಸ್ರೋ ಡೆವಲಪ್ ಮಾಡಿರುವಂಥದ್ದು. ಅಕಸ್ಮಾತ್ GPS ನಮಗೆ ಕೊಡಲಿಲ್ಲ ಅಂತಂದ್ರೆ ನಮ್ಮದೇ ಆದಂಥದ್ದು ಡೆವಲಪ್ ಮಾಡಿರುವಂಥದ್ರ ಬಗ್ಗೆ ಬರೆದಿದ್ದಾರೆ. ಇಷ್ಟೆಲ್ಲ ಸಂಗತಿಗಳನ್ನ ಒಂದು ಆಪರೇಷನ್ ಸಿಂಧೂರಿನ ಅಡಿಯಲ್ಲಿ ಅದ್ಭುತವಾಗಿ ಬರೀತಾ ಹೋಗ್ತಾರೆ. ನಾನು ಈ ಕೃತಿಯ ವಿಷಯದ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನೀವು ಅದನ್ನು ಓದಬೇಕು ಅಂತ. ನೀವು ಪ್ರಕಾಶ್ ಹೇಳಿದ್ರು, ಈ ಕೃತಿಯನ್ನು ನೀವೆಲ್ಲರೂ ಕೂಡ ಓದಿದ್ರೆ ನನಗೆ ಸಾರ್ಥಕ ಆಗತ್ತೆ ಅಂತ. ನಾನು ಹೇಳುವಂಥದ್ದು ಕೇವಲ ಓದಿದ್ರೆ ಸಾಕಾಗಲ್ಲ ಅಂತ ಇದ್ದೀನಿ.
ಇದನ್ನು ಕನಿಷ್ಠ ಒಬ್ಬೊಬ್ಬರು ಒಂದು 25 ಕೃತಿಗಳನ್ನು ಖರೀದಿ ಮಾಡಿ ಅದನ್ನು ಬೇರೆಯವರಿಗೆ ಕೊಡಬೇಕು ಪ್ರಕಾಶ್. ಅದು ನಿಮಗೆ ಮಾಡುವಂಥ ಉಪಕಾರ ಅಲ್ಲ, ಅದು ನಿಮ್ಮ ಪಕ್ಷಕ್ಕೆ ಮೋದಿಯವರಿಗೆ ಮಾಡುವಂಥ ಒಂದು ಉಪಕಾರ ಅಂತ. ಯಾಕೆಂತಂದರೆ ಬಹುತೇಕ BJP ಕಾರ್ಯಕರ್ತರಿಗೂ ಕೂಡ ಮೋದಿಯವರು ತಂದಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ವಿಷಯ ಗೊತ್ತಿಲ್ಲ. ಹೇಳಿ ಅಂತ, ನೀವು ಯಾವ್ದಾದ್ರು ಒಂದು ಕಾರ್ಯಕ್ರಮದ ಬಗ್ಗೆ, ಮೋದಿಯವರು ತಂದಿರುವಂಥ ಕಾರ್ಯಕ್ರಮದ ಬಗ್ಗೆ 10 ನಿಮಿಷ ಮಾತಾಡಿ ಅಂತೇಳಿ ಹೇಳಿ. TV ಡಿಬೇಟ್ ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ, BJP ವಕ್ತಾರರಿಗೆ ಕೆಲವಷ್ಟು ಜನರಿಗೆ ಗೊತ್ತಿರುತ್ತೆ, ಉಳಿದವರಿಗೆ ಗೊತ್ತಿರುವಂಥ ಸಾಧ್ಯತೆ ತುಂಬ ಕಡಿಮೆ. ಆದ್ದರಿಂದ ಈ ಪುಸ್ತಕದಲ್ಲಿ ಅದಕ್ಕೆ ಬೇಕಾದಂಥ ಸಾಕಷ್ಟು ಸರಕುಗಳು ಇದರಲ್ಲಿ ಇದೆ.